ವೆಲ್ಕಮ್ ಟು ಬಿಹಾರ್. ಗುಡ್ ಮಾರ್ನಿಂಗ್ ಫ್ರಮ್ ಪಾಟ್ನಾ ಸಿಟಿ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್, ಪಾಟ್ನಾ ಬಸ್ ಸ್ಟ್ಯಾಂಡ್ ನೋಡಿ ಹೆಂಗೆ ಅಂದ್ಬಿಟ್ಟು. ಸೊ ಪಾಟ್ನಾ ಬಸ್ ಸ್ಟ್ಯಾಂಡಲ್ಲಿ ನಾನು ಸ್ಟೇ ಆಗ್ತಾ ಇಲ್ಲ, ಯಾಕಂದರೆ ನನ್ನ ಡ್ರೀಮ್ ಪ್ಲೇಸು ನಲಂದ ಯೂನಿವರ್ಸಿಟಿ. ಬಿಹಾರಲ್ಲಿ ನಾನು ಕವರ್ ಮಾಡಬೇಕಾದ್ರೆ ಬಂದ್ಬಿಟ್ಟು ನಲಂದ ಯೂನಿವರ್ಸಿಟಿ. ಸೊ ಪಾಟ್ನಾ ಸಿಟಿ ನೋಡಿ, ನಾನು ಇವಾಗ ತಾನೇ ಜಸ್ಟ್ ಮಾರ್ನಿಂಗ್ ಇಲ್ಲಿ ಪಾಟ್ನಾಗೆ ರೀಚ್ ಆಗಿದೆ ನಾನಲ್ಲಿ. ಸೊ ಇವಾಗ ಪಾಟ್ನಾ ಸಿಟಿ ನಾವು ಸ್ವಲ್ಪ ನೋಡಿಕೊಂಡು ಇಲ್ಲಿಂದ ಟಿಫನ್ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ಟು ಸೊ ನಾವು ಇಲ್ಲಿಂದ ಬಂದು ನಲಂದ ಯೂನಿವರ್ಸಿಟಿ ಕೊಡೋ ಬಸ್ ಸ್ಟ್ಯಾಂಡ್ ಇದು. ಸೊ ಇನ್ನು ಕನ್ಸ್ಟ್ರಕ್ಷನಲ್ಲಿ ಮೆಟ್ರೋ ನಡೀತು. ಬಿಹಾರಲ್ಲಂತೂ ರೋಡ್ಸ್ ಎಲ್ಲ ಫುಲ್ ಬ್ಲಾಕ್ ಆಗುತ್ತೆ ನೋಡಿ. ಸೊ ನೋಡಿ ಬಿಹಾರ್, ಪಾಟ್ನಾ ಸಿಟಿ ಬಿಹಾರ. ನೋಡಿ ಎಲ್ಲ ಎಂಜಾಯ್ ಮಾಡುತ್ತೆ ನೋಡಿ. ಸಿಕ್ಕಾಪಟ್ಟೆ ಜಾಮ್ ಆಗಿರೋದಿಲ್ಲ. ಫ್ರಮ್ ರಾಜಗಿರಿ, ಬಿಹಾರ್ನಲ್ಲಿರುವಂಥ ಜೈನ ಶ್ವೇತಾಂಬರಿ ಮಂದಿರ. ಸೊ ಇವತ್ತು ನಾವು ಬಂದ್ಬಿಟ್ಟು ನಾನು ಇವತ್ತು ಈವ್ನಿಂಗ್ ವಿಸಿಟ್ ಮಾಡಿದ್ದೀನಿ ಇಲ್ಲಿ. ಸೊ ಮಾರ್ನಿಂಗಿಂದ ನಾನು ಇಲ್ಲಿ ಫುಲ್ ಟ್ರಾವೆಲ್ ಮಾಡಿದೆ. ಮಾರ್ನಿಂಗಿಂದ ಬಂದ್ಬಿಟ್ಟು ನಾನು ಇಲ್ಲಿ ಏನು ವ್ಲಾಗ್ ಮಾಡೋಕ್ಕೆ, ಯಾಕಂದರೆ ನಾನು ಫುಲ್ ಡಾರ್ಜಿಲಿಂಗಿಂದ ಒಂದು ನೈಟ್ ಫುಲ್ಲು ಜರ್ನಿ ಮಾಡಿದೆ ನಾನು. ಸೊ ನಿದ್ದೆ ಇರಲಿಲ್ಲ, ಅದಕ್ಕೆ ಬಂದ್ಬಿಟ್ಟು ನಾನು ಇವಾಗ ಇಲ್ಲಿ ಸ್ಟೇ ಆಗ್ಬಿಟ್ಟು ರಾಜಗಿರಿ ನಿಯರ್. ಇವತ್ತು ಬಂದ್ಬಿಟ್ಟು ನಾನು ಪಾಟ್ನಾ ಕವರ್ ಮಾಡಿದೆ. ಪಾಟ್ನಾ ಅಲ್ಲಿ ನಾನು ಅಲ್ಲೇ ಬಟ್ ಅಲ್ಲಿ ಏನು ಅಷ್ಟೊಂದು ಸ್ಟೇ ಆಗೋಕ್ಕಾಗಿಲ್ಲ. ನನ್ನ ಕೈಯಲ್ಲಿ ತುಂಬ ಅಂದರೆ ತುಂಬ ಟೈಡ್ ಆಯಿತು ನನಗೆ, ಯಾಕಂದರೆ ಅಷ್ಟೊಂದು ಬ್ಯಾಗ್ ತೊಗೊಂಡು 15 kg ಬ್ಯಾಗ್ ತೊಗೊಂಡು ನಾನು ಓಡಾಡಿ ಬಂದೆ. ಸೊ ತುಂಬ ಟೈಡ್ ಆಯಿತು. ಅದಕ್ಕೆ ಬಂದ್ಬಿಟ್ಟು ನಾನು ಏನು ಮಾಡಿದೆ, ಸೊ ಪಾಟ್ನಾದಲ್ಲಿ ನಾನು ಸ್ಟೇ ಆಗಿಲ್ಲ. ಪಾಟ್ನಾದಿಂದ ನಾನು ಸ್ಕಿಪ್ ಮಾಡಿಬಿಟ್ಟು ರಾಜಗಿರಿ ಬಂದಿದ್ದೆ. ಸೊ ನಿಯರ್ ಬೈ ಒಂದು 40 to 50 ಕಿಲೋಮೀಟರ್ ರಾಜಗಿರಿಯಲ್ಲಿ ಸ್ಟೇ ಆಗಿದೆ ನಾನು. ಸೊ ರಾಜಗಿರಿಯಲ್ಲಿ ಒಂದು ಟೆಂಪಲ್ ಬಂದ್ಬಿಟ್ಟು ಜೈನ ಶ್ವೇತಾಂಬರಿ ಮಂದಿರ. ಸೊ 20th centuryಯಲ್ಲಿ ಮಾಡಿರೋಂಥ ಒಂದು ದಿ ಬರ್ತ್ ಆಫ್ ಶ್ವೇತಾಂಬರಿ ಜೈನಿಸಮ್ ಟೆಂಪಲ್ ಇದು. ಸೊ 20th centuryಯಲ್ಲಿ ಬಿಲ್ಡ್ ಮಾಡಿರುವಂಥ ಒಂದು ಟೆಂಪಲ್. ಸೊ ತುಂಬ ಓಲ್ಡ್ ಯೂನಿಕ್ ಟೆಂಪಲ್ ಇದು. ಸೊ ಬಿಹಾರ್ನಲ್ಲಿ ರಾಜಗಿರಿನಲ್ಲಿರುವಂಥ ಒಂದು ಮಂದಿರ ಈ ಟೆಂಪಲ್. ಸೊ ಈ ಟೆಂಪಲ್ ಬಗ್ಗೆ ನೋಡ್ಕೊಂಡು ಸೊ ನಾವು ಬಂದ್ಬಿಟ್ಟು ಟೆಂಪಲ್ಗೆ ಹೋಗೋಣ, ಒಳಗಡೆ ಹೋಗೋಣ ಬನ್ನಿ. ಇನ್ಸೈಡ್ ದ ಟೆಂಪಲ್. ಸೊ ಇಲ್ಲಿ ನೋಡಿ, ಈ ಕಡೆ ಬಂದ್ಬಿಟ್ಟು ಇಲ್ಲಿ ಚಂದಿಘಾಟ್, ಈ ಕಡೆ ರೈಟ್ ಸೈಡ್ ಚಂದಿಘಾಟ್, ಆ ಕಡೆ ನಾವು ಹೋದ್ರೆ ಗೋಲ್ಡನ್ ಟೆಂಪಲ್. ಸೊ ನಾವು ಫಸ್ಟ್ ಹೋಗ್ಬಿಟ್ಟು ಮುಂದೆ ಹೋಗೋಣ ಜೈನಿಸಮ್ ಟೆಂಪಲ್. ಸೊ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ ಟೆಂಪಲ್. ಒಂದು ಬ್ಯೂಟಿ ನೋಡ್ಕೊಂಡೆ ಟೆಂಪಲ್ ನೋಡಿ, ಓಲ್ಡ್ ಸ್ಟ್ರಕ್ಚರ್ ಜೈನಿಸಮ್ ಟೆಂಪಲ್. ಸೊ ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ. ಬನ್ನಿ ಒಳಗಡೆ ಹೋಗ್ಬಿಟ್ಟು ನಾವು ನೋಡೋಣ ಟೆಂಪಲ್ ಹೆಂಗಿದೆ ಅಂತ. ಸೊ ಫುಲ್ ಸೈಲೆನ್ಸ್. ಒಳಗಡೆ ಮೋಸ್ಟ್ಲಿ ವೀಡಿಯೋ ಅಲೋ ಇದೆಯಿಲ್ಲ ಅಂತ ಗೊತ್ತಿಲ್ಲ, ನೋಡೋಣ ಒಳಗಡೆ ಹೋಗ್ಬಿಟ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಒಳಗಡೆ ಇನ್ಸೈಡು. ಸೊ ಮೋಸ್ಟ್ಲಿ ಫೋನ್ ಅಲೋ ಇಲ್ಲ ಅಂತ ಒಳಗಡೆ. ಸೊ ಇಲ್ಲಿಂದ ನಾವು ನೋಡ್ಬೋದು ನಾವು. ಸೊ ಇದೆಲ್ಲ ಬಂದ್ಬಿಟ್ಟು ಆ್ಯಕ್ಚುಲಿ ಸ್ಟೋನಿಂದ ಕಟ್ಟಿದೆ ನೋಡಿ ಈ ಥರ. ಸೊ ಇದೆಲ್ಲ ಬಂದ್ಬಿಟ್ಟು ಸ್ಟೋನು, ವೈಟ್ ಆಲ್ಕಲ್ ಸ್ಟೋನಲ್ಲಿ ಕಟ್ಟಿದ್ದಾರೆ ಟೆಂಪಲ್ ಎಲ್ಲ. ಸೊ ಯಾಕೆ ಒಳಗಡೆ ಬಂದ್ಬಿಟ್ಟು ಆ್ಯಕ್ಚುಲಿ ವೀಡಿಯೋ ಎಲ್ಲ ಇಲ್ಲ, ನಾನು ನಿಮ್ಗೆ ತೋರಿಸ್ತೀನಿ ಒಳಗಡೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇನ್ಸೈಡ್ ಒಳಗಡೆ ಫೋನೆಲ್ಲ ಇಲ್ಲ ಒಳಗಡೆ. ಸೊ ನಿಮ್ಗೊಂದು ನಾವು ಫೋಟೋ ತೆಗೆದು ಬೇಕಾದ್ರೆ ಫೋಟೋ ಹಾಕ್ತೀನಿ ನೋಡಿ, ನಿಮಗೆ ಫ್ಯಾಂಟಾಸ್ಟಿಕ್ ಇದೆ ಒಳಗಡೆ. ಸೊ ಜೈನ ಮಂದಿರ. ಸೊ ಒಟ್ಟು ಇನ್ಸೈಡ್ ಬಂದ್ಬಿಟ್ಟು ಫೋನೆಲ್ಲ ಇಲ್ಲ. ಸೊ ಟೆಂಪಲ್ ಮಾತ್ರ ಫ್ಯಾಂಟಾಸ್ಟಿಕ್ ಇಯರ್, ತುಂಬ ಚೆನ್ನಾಗಿದೆ. ಯಾಕಂದರೆ ಸೇಮ್ ಲೈಕ್ ಟೆಂಪಲ್ ಥರ ಒಳಗಡೆ. ಸೊ ಫೋಟೋ ಎಲ್ಲ ತೆಗಿಯೋಕ್ಕೆಲ್ಲ ಬಿಡೋಲ್ಲ, ಗೊತ್ತಲ್ಲ. ಸೊ ಅದೇ ಥರ ನನಗೆ ಮುಂದೆ ಹೋಗ್ತಾರೆ ರೈಟ್ಗೆ ನೋಡಿ. ಸೊ ಈ ಸ್ಟೋನ್ ಬಂದ್ಬಿಟ್ಟು ವೈಟ್ ಕಲ್ಲು, ಆಲ್ಕಲ್ ಸ್ಟೋನಲ್ಲಿ ಕಟ್ಟಿದ್ದಾರೆ ನೋಡಿ ಹಿಂಗೆ ಅಂದ್ಬಿಟ್ಟು. ವೈಟ್ ಸ್ಟೋನಿಂದ ಫ್ಯಾಂಟಾಸ್ಟಿಕ್ ಕಟ್ಟಿದ್ದಾರೆ. ಸೊ ತುಂಬ ಓಲ್ಡ್ ಟೆಂಪಲ್ಲು. ಸೊ ಶ್ವೇತಾಂಬರ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಬನ್ನಿ. ಇದ್ರ ಬಗ್ಗೆ ಜೈನ ಶ್ವೇತಾಂಬರ ಮಂದಿರ. ಸೊ ಈ ಒಂದು ಟೆಂಪಲ್ ನೋಡಿ, ಇಲ್ಲಿಂದ ನೋಡ್ಕೊಂಡು ಅಷ್ಟು ಬಂದ್ಬಿಟ್ಟು ಒಳಗಡೆ ಇನ್ಸೈಡ್ ಏನಲ್ಲೋ ಇಲ್ಲ. ಸೊ ಇಲ್ಲಿಂದ ಹೊರಗಡೆಯಿಂದ ಮಾತ್ರ ತೆಗೆಯುವ ಟೆಂಪಲ್. ಸೊ ಇದೆಲ್ಲ ಬಂದ್ಬಿಟ್ಟು ಸ್ಟೋನ್ ನೋಡಿ, ಇದೆಲ್ಲ ಫುಲ್ ಸ್ಟೋನ್ ಸ್ಟ್ರಕ್ಚರ್ ಇದು. ಸೇಮ್ ನೀವು 4 ಆ ಕಡೆ ನೋಡ್ಕೊಂಡ್ರೆ ಸೊ ನಿಮಗೆಲ್ಲ ಕಡೆ ಇದೆ ಯಾವ ಥರ ಕಾಣಿಸುತ್ತೆ. ಇಲ್ಲಿ ನೋಡ್ಬಿಟ್ಟು ಈ ಕಡೆ ಚಾರ್ಧಾಮ್ ಬಂದಿದೆ, ಗೋಲ್ಡನ್ ಟೆಂಪಲ್, ಗುಡಿ ಮಂಟಪಂ, ಶ್ರೀ ಜೈನ ಶ್ವೇತಾಂಬರ ಟೆಂಪಲ್. ಸೊ ಇದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ನೀವು ಬೇಕಾದ್ರೆ ನೋಡ್ಕೋಬೋದು ಇದ್ರ ಬಗ್ಗೆ. ಈ ಒಂದು ಟೆಂಪಲ್ ನೋಡಿ, ಇದು ಬಂದ್ಬಿಟ್ಟು ಫುಲ್ಲು ಸ್ಟೋನ್ಗಳು ಸ್ಟ್ರಕ್ಚರ್, ವೈಟ್ ಕಲ್ಲು, ಕಲ್ಲುಗಳು ಒಳಗಡೆ ಇನ್ಸೈಡ್ ಆಗ ಇಲ್ಲ. ಸೊ ಜೈನ್ ಟೆಂಪಲ್ ನಿಮ್ಗೆ ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ, ತೋರಿಸ್ತೀನಿ ಇಲ್ಲಿಂದ ಬಂದ್ಬಿಟ್ಟು. ಸೊ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ ಮಾತ್ರ.
ಸೊ ಜೈನ ಮಂದಿರ ಇಲ್ಲೊಂದು ಟೆಂಪಲ್ ಒಳಗಡೆ ಟೆಂಪಲ್ ಇದೆ. ಸೊ ಏನು ಸಹ ಒಳಗಡೆ ಇನ್ಸೈಡ್ ಎಲ್ಲ ಮಾಡ್ತಾ ಇಲ್ಲ. ಸೊ ತುಂಬ ಫ್ಯಾಂಟಾಸ್ಟಿಕ್ ಇದೆ ಈ ಒಂದು ಸ್ಟ್ರಕ್ಚರ್ ನೋಡಿಕೊಂಡ್ರೆ, ಓಲ್ಡ್ ಸ್ಟ್ರಕ್ಚರು. ಸೊ ತುಂಬ ಚೆನ್ನಾಗಿದೆ ಇವರು ಟೆಂಪಲ್. ಸೊ ಈ ಒಂದು ಟೆಂಪಲ್ ಅಂದ್ಬಿಟ್ಟು ತುಂಬ ಫ್ಯಾಂಟಾಸ್ಟಿಕ್ ಇವರು ಜೈನ ಮಂದಿರದಲ್ಲಿರೋಂಥ ಒಂದು ಒಳಗಡೆ ನೋಡಿ ಹೆಂಗೆ ಕಟ್ಟಿದೆ ಅಂದ್ಬಿಟ್ಟು ಟೆಂಪಲ್ ನೋಡಿ ನೋಡಿದ್ರೆ ಇನ್ಸೈಡು. ಸೊ ಸ್ಟೆಪ್ ಬೈ ಸ್ಟೆಪ್ ಕಟ್ಟಿದ್ದಾರೆ. ಸೊ ತುಂಬ ಫ್ಯಾಂಟಾಸ್ಟಿಕ್ ಕಟ್ಟಿದ್ದಾರೆ ನೋಡಿ. ಸೊ ತುಂಬ ಫ್ಯಾಂಟಾಸ್ಟಿಕ್ ಇದೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಒಂದು ಟೆಂಪಲ್ ಇದೆ. ಇನ್ಸೈಡ್ ಒಳಗಡೆ ಎಲ್ಲ ಇಲ್ಲ. ಇಲ್ಲಿಂದ ಒಳಗಡೆ ಬಂದ್ಬಿಟ್ಟು ಒಂದು ಗುಹೆ ಥರ ಇದೆ ಇಲ್ಲಿಂದ. ಸೊ ಇಲ್ಲಿಂದ ಬಂದ್ಬಿಟ್ಟು ಒಂದು ಗುಹೆ ಥರ ಇದೆ. ಗುಹೆ ಅಲ್ಲಿ ಒಳಗಡೆ ಫೋನ್ ಎಲ್ಲ ಇಲ್ಲ. ತುಂಬ ಚೆನ್ನಾಗಿದೆ ಒಳಗಡೆ. ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಇದೆಲ್ಲ ಬಂದ್ಬಿಟ್ಟು ಹಿಂದಿಯಲ್ಲಿ ಹಾಕಿದ್ದಾರೆ, ನೀವು ನೋಡ್ಬೋದು. ಇದು ಆಫೀಸ್, ಮೇನ್ ಆಫೀಸ್ ಇದೆಲ್ಲ. ಸೊ ಬಿಹಾರಲ್ಲಿ ಬಂದ್ಬಿಟ್ಟು ನೋಡಿ ಇಲ್ಲೆಲ್ಲ ಈ ಥರ ಜಟ್ಕಾ ಗಾಡಿ ಈ ಥರ ಯೂಸ್ ಮಾಡ್ತಾರೆ ನೋಡಿ. ಎಷ್ಟು ಆರ್ಸ್ ಇದೆ ನೋಡ್ಬೋದು ಹೆಂಗಿದೆ ಅಂದ್ಬಿಟ್ಟು. ಒಂದೊಂದು ಆರ್ಸ್ ಎಷ್ಟು ಹೈಟ್ ಇದೆ ಅಂತ ನೋಡಿದ್ರೆ ಇಲ್ಲಿ ಇದು ಆರ್ಸ್ ಅಂದರೆ. ಸೊ ಸಿಕ್ಕಾಪಟ್ಟೆ ಹೈಟ್ ಕೊಡಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಎಷ್ಟು ಹೈಟ್ ನೋಡಿ. ಸೊ ಇದೆಲ್ಲ ಚಿಕ್ಕ ಚಿಕ್ಕ ಆರ್ಸ್ ಇದೆಲ್ಲ ಇಲ್ಲಿದೆ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು ಕಟ್ತಾ ಇದ್ದಾರೆ ನೋಡಿ ಇಲ್ಲಿ. ಸೊ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ನೋಡಿ. ಶ್ವೇತಾಂಬರಿ ಮಂದಿರದಿಂದ ಜಸ್ಟ್ ಒಂದು 200 ಮೀಟರ್ ಬಂದರೆ ಮಾತ್ರ ನಮ್ಮ ದಿಗಂಬರ ಮಂದಿರ ಸಿಗುತ್ತೆ ಅಂದ್ಬಿಟ್ಟು ಜೈನ್ ಟೆಂಪಲ್. ಸೊ ಬಿಹಾರಿನಲ್ಲಿ ತುಂಬ ಜೈನ್, ಯಾಕಂದರೆ ಬುದ್ಧಗೆ ಜ್ಞಾನೋದಯ ಆದಂಥ ಒಂದು ಪ್ಲೇಸ್ ಗೊತ್ತಲ್ಲ, ಇದೇ ಒಂದು ಬೋಧಿ ಧರ್ಮ. ಸೊ ಇದು ನೋಡ್ಬಿಟ್ಟು ಒಳಗಡೆ ಹೋಗೋಣ ನಾವು. ಸೊ ಶ್ವೇತಾಂಬರ ದಿಗಂಬರ ಅವರ ಒಂದು ಟೆಂಪಲ್ ಇಲ್ಲಿ ಒಳಗಡೆ ಇನ್ಸೈಡ್ ನೋಡೋಣ. ವಾ ಫ್ಯಾಂಟಾಸ್ಟಿಕ್ ಆಗಿದ್ರು ಜೈನ ಮಂದಿರ ಟೆಂಪಲ್. ಸೊ ಇವ್ರದ್ದೆಲ್ಲ ಬಂದ್ಬಿಟ್ಟು ಜೈನ ಇವ್ರ ಕಲ್ಚರೇ ಬೇರೆ. ಸೊ ಡಿಫ್ರೆಂಟ್ ಕಲ್ಚರ್ ಇವ್ರದ್ದೆಲ್ಲ. ಸೊ ನಾನು ತೋರಿಸಿ ಇವ್ರ ರಿಲಿಜನ್ನೇ ಬೇರೆ. ಸೊ ಇಲ್ಲಿಂದ ಒಂದು ಟೆಂಪಲ್ ನೋಡ್ಕೊಂಡು ನಿಂತು ಫ್ಯಾಂಟಾಸ್ಟಿಕ್ ಯಾರು ಒಂದು ಆರ್ಕಿಟೆಕ್ಚರು, ಈ ಒಂದು ಸ್ಟೈಲು ನೋಡಿ ಹಿಂಗಿದೆ ಅಂದ್ಬಿಟ್ಟು ಇಲ್ಲಿಂದ. ಸೊ ಇದು ಬಂದ್ಬಿಟ್ಟು ಜೈನ ಬುದ್ಧ ಶ್ವೇತಾಂಬರ. ಗೌತಮ್ ಬುದ್ಧ ಗೊತ್ತಲ್ಲ, ಸೊ ಗೌತಮ್ ಬುದ್ಧ ಅವರ ಒಂದು ಮಂದಿರ ಇದು ನೋಡಿ ಇಲ್ಲಿಂದ ಹೆಂಗಿದಂತೆ. ಸೊ ಇಲ್ಲಿಂದ ಬಂದ್ಬಿಟ್ಟು ಗೌತಮ್ ಬುದ್ಧ ಗೊತ್ತಲ್ಲ, ಸೊ ದಿಗಂಬರ ಟೆಂಪಲ್ ಜೈನಿಸಮ್ ಅವರು. ಸೊ ತುಂಬ ಚೆನ್ನಾಗಿದೆ. ಇವ್ರು ಬಂದ್ಬಿಟ್ಟು ಶಾಂತಿ ಸ್ವರೂಪರು, ಏನೂ ಇಲ್ದಿರ. ಸೊ ಇವ್ರೊಂದು ಸ್ಟೋರಿ ಗೊತ್ತಲ್ಲ, ಅದರಲ್ಲಿ ನಾನು ಹೇಳೋಂಗಿಲ್ಲ ಅನ್ಸುತ್ತೆ ಸ್ಟೋರಿ. ಸೊ ಬುದ್ಧನಿಗೆ ಜ್ಞಾನೋದಯವಾದ ನಂತರ ಸಹ ಬಂದ್ಬಿಟ್ಟು ಅವರು ಶ್ವೇತಾಂಬರ ದಿಗಂಬರ ಆಗಿ, ಸೊ ಅವರ ಒಂದು ಫ್ಯಾಮಿಲಿ ಸೊ ಎಲ್ಲ ಬಿಟ್ಬಿಟ್ಟು ಏನೂ ಬಿಡ ಅಂದ್ಬಿಟ್ಟು ಎಲ್ಲ ಬಿಟ್ಟು, ಸೊ ಬಟ್ಟೆನೂ ಸಹ ಎಲ್ಲ ಬಿಟ್ಬಿಟ್ಟು ಬಂದು ಸೊ ಜ್ಞಾನೋದಯ ಆಗಿ ಬುದ್ಧ ದೇವರಾಗಿ ಪರಿವರ್ತನೆ ಆಗ್ತಾರೆ. ಸೊ ಅವ್ರು ಬಂದ್ಬಿಟ್ಟು ಅವರ ಒಂದು ಮಂದಿರೋದು. ಸೊ ಒಳಗಡೆ ಹೋಗೋಣ ಓಟ್ ಇನ್ಸೈಡು. ಸೊ ಈ ಒಂದು ಜೈನ್ ಟೆಂಪಲ್ ನೋಡ್ಕೊಂಡು ಬಂದ್ಬಿಟ್ಟು ಇಲ್ಲಿಂದ ನೋಡಿ ಈ ಒಂದು ಆರ್ಕಿಟೆಕ್ಚರ್ ಹೆಂಗಿದೆ ಅಂತ. ಜೈನರಿಗೆ ಆಮೆ ಬಂದುಬಿಟ್ಟು ತುಂಬ ಪ್ರತ್ಯಕ್ಷ, ಯಾಕಂದರೆ ಗೊತ್ತಲ್ಲ ಆಮೆ. ಸೊ ಆಮೆಯನ್ನು ನಾವು ದೇವರಂತ ಸಹ ನಾವು ನೋಡ್ತೀವಿ. ಅದೇ ಸಹ ಜೈನರವರ ಒಂದು ಲಾಂಛನ ಆ ಥರ. ಸೊ ಇದನ್ನು ದೇವರನ್ನೊಂದು ಪೂಜೆ ಮಾಡ್ತಾರೆ ಅವರು. ಸೊ ಇದು ಬಂದ್ಬಿಟ್ಟು ಜೈನ ಶ್ವೇತಾಂಬರ ಅವರ ಮಂದಿರ. ಸೊ ಫ್ಯಾಂಟಾಸ್ಟಿಕ್ ಇಲ್ಲಿಂದ ಮೋಸ್ಟ್ಲಿ ಯಾರಿಲ್ಲ ಅಂದ್ಕೊಂತೀನಿ. ಸೊ ಗೌತಮ್ ಬುದ್ಧ ಇಲ್ಲಿ ಬಂದ್ಬಿಟ್ಟು ಬುದ್ಧ ಅವರ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದಂಥ ಅವರು ಎಲ್ಲ ಎಲ್ಲಿರ್ತಾರೆ. ಸೊ ಮೋಸ್ಟ್ಲಿ ಟೆಂಪಲ್ ಕ್ಲೋಸ್ ಆಗಿದೆ ಅಂದ್ಕೊಂತೀನಿ, ಮೋಸ್ಟ್ಲಿ ಓಪನ್ ಇಲ್ಲ ಅಂದ್ಕೊಂತೀನಿ ನೋಡಿ ಇಲ್ಲಿಂದ. ಸೊ ಇಲ್ಲಿಂದ ಟೆಂಪಲ್ ನೋಡ್ಕೊಂಡ್ರೆ ಒಂದು ಫ್ಯಾಂಟಾಸ್ಟಿಕ್ ಯಾರು. ಸೊ ಜೈನ ಮಂದಿರ ತಲೆ ಬಂದ್ಬಿಟ್ಟು ನೋಡಿ ಗೌತಮ್ ಬುದ್ಧ ಅವರು. ಸೊ ಇಲ್ಲಿಂದ ನೋಡ್ಕೊಂಡ್ರೆ ಒಂದು ಫ್ಯಾಂಟಾಸ್ಟಿಕ್ ಆಗಿದೆ ನೋಡಿ ಗೌತಮ್ ಬುದ್ಧ ಮಂದಿರ. ಸೊ ನಿಮ್ಗೆ ಇನ್ಸೈಡ್ ಒಳಗಡೆ ತೋರಿಸಿ ನೋಡೋಂಗಿಲ್ಲ ನೋಡಿದ್ರೆ ನೋಡಿ. ನಿಜವಾಗ್ಲೂ ತುಂಬ ಫ್ಯಾಂಟಾಸ್ಟಿಕ್ ಯಾರು, ತುಂಬ ಚೆನ್ನಾಗಿದೆ. ನಾವು ತುಂಬ ಸೊ ಈ ಒಂದು ಟೆಂಪಲ್ ನೋಡಿ ಹೆಂಗಿದೆ ಅಂದ್ಬಿಟ್ಟು ಫ್ಯಾಂಟಾಸ್ಟಿಕ್. ಜೈನ ಒಂದು ಬುದ್ಧವಾಗಿ ಎಲ್ಲ ಗೊತ್ತಲ್ಲ, ಬುದ್ಧ ಬಂದ್ಬಿಟ್ಟು ಸೊ ಎಲ್ಲ ಬಿದ್ದುಬಿಟ್ಟು ಸೊ ಏನು ಬೇಡ ಜೀವನದಲ್ಲಿ, ಸೊ ಜೀವನ ಜಿಗುಪ್ಸೆ ಆಗ್ಬಿಟ್ಟು ಬಂದ್ಬಿಟ್ಟು ಸೊ ಈ ಥರ ದೇವರಾಗಿ ಬೋಧಿ ಧರ್ಮ ಅಂದ್ಬಿಟ್ಟು ಬೋಧಿ ಇದೆ. ಸೊ ಒಂದು ಟ್ರೀ ಇದೆ ಬೋಧಿ ಮರ ಅಂದ್ಬಿಟ್ಟು ಅದನ್ನು ನಿಮ್ಗೆ ತೋರಿಸ್ತೀನಿ. ಅವರು ಗಯಾಲ್ಲಿದೆ. ಗಯಾಗೆ ನಾನು ಆಮೇಲೆ ಹೋದಾಗ ನಾನು ವಿಸಿಟ್ ಮಾಡ್ತೀನಿ. ಸೊ ಬೋಧಿ ಜ್ಞಾನೋದಯ ಆದ ತಕ್ಷಣ ಬೋಧಿ ಧರ್ಮ ಸೊ ಫಸ್ಟು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು ಬಿಹಾರ. ಸೊ ಬುದ್ಧನಿಗೆ ನೇಪಾಳ ಆಕ್ಚುಲಿ ಬಂದ್ಬಿಟ್ಟು ಬುದ್ಧನ ಜನ್ಮಸ್ಥಳ ನೇಪಾಳಿಂದ ಬಿಹಾರ ಇಲ್ಲಿ ಬಂದ್ಬಿಟ್ಟು ನಿಮ್ಮ ನಲಂದ ಯೂನಿವರ್ಸಿಟಿ ನಿಯರ್ ಇದೆ, ತೋರಿಸಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಈ ಒಂದು ಟೆಂಪಲ್ ಸ್ಪಿರಿಚುಯಾಲಿಟಿ ನಿಜವಾಗ್ಲೂ ತುಂಬ ಫ್ಯಾಂಟಾಸ್ಟಿಕ್ ಯಾರು. ಸೊ ಜೈನ ಧರ್ಮ ಅಂದರೆ ಸೊ ಎಷ್ಟೊಂದು ನಮ್ಮ ಇಂಡಿಯಾದಲ್ಲಿ ಹಲವಾರು ಧರ್ಮ ಇದೆ. ಅದು ಬಂದ್ಬಿಟ್ಟು ಜೈನ ಧರ್ಮ ಒಂದು, ಬೌದ್ಧ ಧರ್ಮ ಒಂದು, ಸೊ ಈ ಥರ. ಸೊ ನಮ್ಮ ಇಂಡಿಯಾದಲ್ಲಿ ಹಲವಾರು ಧರ್ಮ ಇದು ಬಂದ್ಬಿಟ್ಟು ಒಂದು ಧರ್ಮ, ಜೈನ ಧರ್ಮ. ಸೊ ಎಷ್ಟೊಂದು ಧರ್ಮಗಳಿದೆ ಗೊತ್ತಾಗ. ಸೊ ಇವರಲ್ಲಿ ಒಂದು ಟೆಂಪಲ್ ಮಾತ್ರ ಅಮೇಝಿಂಗ್ ಯಾರು, ಫ್ಯಾಂಟಾಸ್ಟಿಕ್ ಆಗಿದೆ ಟೆಂಪಲ್. ನೋಡಿದ್ರೆ ಇನ್ಸೈಡ್ ಒಳಗಡೆ ಎಲ್ಲ ಹೆಂಗಿದೆ ಅಂದ್ಬಿಟ್ಟು ಓ ತುಂಬ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್.
ಬಿಹಾರ್ ಸಿಟಿ ಒಂದು ಮಾರ್ಕೆಟ್ ಇದು ರಾಜಗಿರಿ ಅಲ್ಲಿರೋಂಥ ಒಂದು ಮಾರ್ಕೆಟ್. ಬಿಹಾರ್ ನೋಡಿ ಯಾವ ಥರ ಇದೆ. ಸೊ ಬಿಹಾರ್ ಅಂದರೆ ಇದು ಗೊತ್ತಲ್ಲ, ತುಂಬ ಡೇಂಜರ್ ಬಿಹಾರ್ ನಾವು ಮಾರ್ಕೆಟ್ ಇಲ್ಲಿ ಬಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಅವೈಲೇಬಲ್ ಇದೆ. ಸೊ ಬಿಹಾರ್ ಅಂದರೆ ಗೊತ್ತಲ್ಲ, ಚೀಪ್ ಬಹುತ್ ಸಸ್ತಾ ಬಿಹಾರ ಕುಚ್ ಬಿ ಲೋ ಸಸ್ತಾ. ಸೊ ಇಲ್ಲಿ ಫುಡ್ಡು ಸಹ ಏನು ಗೊತ್ತಾ, ಫುಡ್ಡು ಸ್ವಲ್ಪ ನನಗೆ ಅಡ್ಜಸ್ಟ್ ಆಗಲ್ಲ ಬಿಹಾರ್ ಫುಡ್ಡು. ಸೊ ಇಲ್ಲಿ ಏನು ಗೊತ್ತಾ, ದಾಲು ವೈಟ್ ರೈಸ್ ಎಲ್ಲ ಸಿಗುತ್ತೆ, ಬಟ್ಟು ಸ್ವಲ್ಪ ತಿಂದಿದ್ದು ಹಂಗೆ ಮತ್ತೆ ಹಂಗೆ ಹೊಟ್ಟೆ ಆಗ್ತದೆ ಇಲ್ಲಿ ಆ ಥರ ಫುಡ್ಡು. ಸೊ ಬಿಹಾರ್ ಜೈನ ಮಂದಿರ ತುಂಬ ಇದೆ ಬಿಹಾರಲ್ಲಿ ಬಂದ್ಬಿಟ್ಟು, ಜೈನ್ ಟೆಂಪಲ್ಲು. ಸೊ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆಯಲ್ಲ. ಮುಂದೆ ಹೋಗೋಣ. ಇದೆಲ್ಲ ಬಂದ್ಬಿಟ್ಟು ಮಾರ್ಕೆಟ್ ಇದು, ನೀವೇನು ನೋಡ್ತಾರೆ ರೋಡ್ ಇದೆಲ್ಲ ಬಂದ್ಬಿಟ್ಟು ಫುಲ್ ಮಾರ್ಕೆಟು. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ವೆರೈಟಿ ಫುಡ್ ಇದೆ, ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಇದೆಲ್ಲ ಫುಲ್ ಸಮೋಸ ಈ ಥರ. ಇಲ್ಲಿ ಒಂದು ವೈಟ್ ಉಂಡೆ ಥರ ಹಾಕಿ ತಿಂತಾರಿಲ್ಲ, ಅದೇನು ಗೊತ್ತಿಲ್ಲ ಏನು ಫುಡ್. ನಾನು ಇವಾಗ ತಾನೇ ನಾನು ಟೇಸ್ಟ್ ಮಾಡಿದೆ ನಾನು. ಸೊ ಇದೆಲ್ಲ ಬಂದ್ಬಿಟ್ಟು ಬಿಹಾರ್. ಹಾಗೆ ಇಲ್ಲೊಂದು ಮಂದಿರ ಬಿಹಾರಲ್ಲಿ ಒಂದು ಟೆಂಪಲ್ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಇದೆಲ್ಲ ಏನೇನು ಫುಡ್ ಎಲ್ಲ ಗೊತ್ತಿಲ್ಲ ಗುರು ನನಗೆ, ಫುಡ್ಡೆಲ್ಲ ಏನೇನು ಫುಡ್ ಇದೆ ಏನಂತ. ಸೊ ಇಲ್ಲಿ ಬಂದ್ಬಿಟ್ಟು ದುರ್ಗಮ್ಮ ಮಾತಾ ನೋಡಿ, ದುರ್ಗಮ್ಮ ಮಾತಾ ಮಂದಿರ ಇದೆ ಟೆಂಪಲಲ್ಲಿ. ಓಕೆ, ಇಲ್ಲಿಂದ ಮುಂದೆ ನೋಡ್ಕೊಂಡ್ರೆ ನಾವು ಇಲ್ಲಿಂದ ಹೋಟೆಲ್ ಚೆನ್ನಾಗಿ ಸಿಗೋದು ನೋಡಿ. ಇದು ಬಂದ್ಬಿಟ್ಟು ಸೆಂಟ್ರ್ ಇದೆ, ಮೇನ್ ಸೆಂಟ್ರ್ ಇದು. ಏನು ನೋಡ್ತಾರೆ ನೋಡಿ, ಎಲ್ಲ ಒಂದು ಸೆಂಟ್ರ್ ಇದು. ಸೊ ಈ ಸೆಂಟ್ರಿಂದ ಬಂದ್ಬಿಟ್ಟು ನನ್ನ ರೂಮ್ ಬಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ, ಇಲ್ಲಿಂದ ನಿಯರ್ ಬೈ ನನ್ನ ರೂಮ್ ಜಸ್ಟ್ ಒಂದು 100 ಮೀಟ್ರ್ ಈ ಪಕ್ಕದಲ್ಲೇ ನಾನು ರೂಮ್ ಮಾಡಿದ್ದೀನಿ ಇಲ್ಲೇ ಬಸ್ ಸ್ಟ್ಯಾಂಡು. ಸೊ ಈ ಬಸ್ ಸ್ಟ್ಯಾಂಡಲ್ಲೇ ಪಕ್ಕದಲ್ಲೇ ಬಂದ್ಬಿಟ್ಟು ನಾನು ರೂಮ್. ಓಕೆ, ಪರವಾಗಿಲ್ಲ, ಈ ಥರ ಫುಡ್ಡು ತುಂಬ ಅಡ್ಜಸ್ಟ್ ಆಗ್ಬೋದು ಇವತ್ತು. ಸೊ ಬಿಹಾರಲ್ಲಿ ಬಂದ್ಬಿಟ್ಟು ನಾವು ಊಟ ಮಾಡೋಕೆ ಬಂದಿದ್ದು ಬಿಹಾರ್ ನೈಟ್. ಬಿಹಾರ್ನ ಒಂದು ಊಟ ನೋಡಿ, ಬಿಹಾರಲ್ಲಿ ಬಂದ್ಬಿಟ್ಟು ಈ ಥರ ದಾಲು ವೈಟ್ ರೈಸು ಈ ಥರ ಕೊಡ್ತಾರೆ. ಸೊ ಆನಿಯನ್ನು ಇಲ್ಲೆಲ್ಲ ತುಂಬ. ಸೊ ಬಿಹಾರ ಅಂದರೆ ಗೊತ್ತಿಲ್ಲ, ಬಿಹಾರ್ ಶೇರ್. ಬಿಹಾರ್ ಬಂದ್ಬಿಟ್ಟು ಸ್ವಲ್ಪ ಡೇಂಜರ್ ಬಿಹಾರಲ್ಲೇ. ಸೊ ಈ ಥರ ಒಂದು ಫುಡ್ ಕೊಡ್ತಾರೆ ಬಿಹಾರ ನೋಡಿ, ಏನು ನೋಡ್ತಾರೆ ನೋಡು. ಓಕೆ, ಪರವಾಗಿಲ್ಲ, ಈ ಥರ ಫುಡ್ಡು ತುಂಬ ಅಡ್ಜಸ್ಟ್ ಆಗ್ಬೋದು ಇವತ್ತು. ಸೊ ಬಿಹಾರಲ್ಲಿ ಬಂದ್ಬಿಟ್ಟು ನನಗೆ ಈ ವಾಟ್ರ್ ಸೆಟ್ ಆಗಿಲ್ಲ ಗುರು, ನೀರು ಕೊಡ್ಬಿಟ್ಟು ಫುಲ್ ಕೋಲ್ಡ್ ಆಗ್ಬಿಡ್ದಾಗ ನಾನು ಒಂದು ವಾಟ್ರ್ ಬಾಟಲ್ ತೊಗೊಂಡಿದ್ದೀನಿ. ಸೊ ವಾಟ್ರು ಇಲ್ಲಿ ನಾವು ತೊಗೋಬೇಕು, ಯಾಕಂದರೆ ನಾನು ಎಲ್ಲ ಸ್ಟೇಟಲ್ಲಿ ನಾನು ವಾಟ್ರ್ ತಗೊತಾ ಇಲ್ಲ ನಾನು. ಇದೇ ಈ ಸ್ಟೇಟಲ್ಲಿ ಬಂದ್ಬಿಟ್ಟು ವಾಟ್ರ್, ಯಾಕಂದರೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ಆಲ್ರೆಡಿ, ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಇವಾಗ. ಸೊ ಬಿಹಾರ್ ಗೊತ್ತಲ್ಲ, ಬಿಹಾರ್ ಶೇರ್ ಮಾರ್ಡಾಲಾಗ ಬಿಹಾರ್ ಅಂದರೆ ಗುಟ್ಕಾ ಪಾನ್ಗೆ ತುಂಬ ಫೇಮಸ್ ಇದು. ಸೊ ಯಾರು ನೋಡಿದ್ರೆ ಇವ್ರಿಗೆ ಊಟ ಇಲ್ಲ ಅಂದರೂ ಪರವಾಗಿಲ್ಲ, ನೀರಿಲ್ಲ ಅಂದರೂ ಪರವಾಗಿಲ್ಲ. ಸೊ ಪಾನ್ ಪರಾಗು ಗುಟ್ಕಾ ಮಾತ್ರ ಇರಬೇಕು ಇವ್ರಿಗೆ. ಸೊ ಬಿಹಾರ್ ಅವ್ರು ಬಂದ್ಬಿಟ್ಟು ಬಿಹಾರ್ ತುಂಬ ಫೇಮಸ್ ಅಂದರೆ, ಸೊ ಬಿಹಾರ್ ಫೇಮಸ್ ಆಗಿರೋದು ಹೆಂಗಂದರೆ ಸೊ ಪಾನ್ ಗುಟ್ಕಾಯಿಂದ ಗೊತ್ತಲ್ಲ. ಬಿಹಾರ್ ಅವ್ರಿಗೆ ನೀನು ಊಟ ಇಲ್ಲ ಅಂದರೂ ಪರವಾಗಿಲ್ಲ, ನೀರಿಲ್ಲ. ನಾನು ನೋಡಿದ್ದೀನಿ ಯಾರಾದರೂ ನೋಡಿ ಬಿಹಾರ್ ಅವ್ರು ನೀನು. ಸೊ ಬಂದ್ಬಿಟ್ಟು ಗುಟ್ಕಾ. ಸೊ ಪ್ರತಿಯೊಬ್ಬರು ಅಷ್ಟೇ. ಸೊ ಗುಟ್ಕಾ ಪಾನು ಏನಿದೆ ಎಲ್ಲ ನೋಡ್ತಾ ಬಂದ್ಬಿಟ್ಟು ಸೊ ತುಂಬ ತಿಂತಾರೆ ಗುರು ಗುಟ್ಕಾ ಎಲ್ಲ ಫುಲ್ಲು. ಇದಕ್ಕೆ ತುಂಬ ಫೇಮಸ್ ಇದು. ಸಾಕು ಕಹಿ ಅಂತ ಹೋಗಿ ಥೂಕ್ ಅಂತ ಹೋಗು ಅಷ್ಟೇ ಇದು ಬಿಹಾರ್. ಸೊ ಈ ಥರ ಅಂದರೆ ಪಾನ್ ತುಂಬ ಹಾಕ್ಕೊತಾರೆ ಲೋಕಲ್ ಪೀಪಲ್ ಎಲ್ಲಿ ನೋಡಿಕೊಂಡ್ರು. ಸೊ ನಮ್ಮ ನಾರ್ತ್ ಇಂಡಿಯಾದಲ್ಲಿ ತುಂಬ ಅಂದರೆ ಬಿಹಾರಲ್ಲೇ ತಿಂತಾರೆ, ಇಷ್ಟೊಂದು ಪಾನ್ ತಿಂತಾರೆ ಡೈಲಿ ಗೊತ್ತಾ. ಸೊ ನನ್ನ ರೂಮ್ ಬಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲೇ ನನ್ನ ರೂಮ್ ಇದೆ. ಬಿಹಾರ್ ಗೊತ್ತಲ್ಲ, ಇಷ್ಟೊಂದು ಡೇಂಜರ್. ನಾನು ರೂಮ್ ತೋರಿಸ್ತೀನಿ ಬರೀ ನಿಮಗೆ ಹಿಂಗಿದೆ ಅಂದ್ಬಿಟ್ಟು. ಸೊ ನಾನು ಮಾರ್ನಿಂಗಿಂದ ನಾನು ವೀಡಿಯೋ ವ್ಲಾಗ್ ಮಾಡೋಕ್ಕೆ, ಯಾಕಂದರೆ 15 kg ಬ್ಯಾಗ್ ತೊಗೊಂಡು ಪಾಟ್ನಾಗೆ ಬಂದೆ. ಪಾಟ್ನಾದಲ್ಲಿ ನಾನು ಸ್ಟೇ ಆಗಿ ತುಂಬ ಸ್ವಲ್ಪ ಕಾಸ್ಟ್ ಎಲ್ಲ. ಸೊ ನನಗೆ ಅಷ್ಟೊಂದು ಸ್ಟೇ ಸಿಕ್ಕಿಲ್ಲ ಅಲ್ಲಿ ನೋಡೋಕ್ಕೂ ಅಷ್ಟೊಂದು ಪ್ಲೇಸ್ ಹಂಗಿಲ್ಲ ಅನಿಸುತ್ತೆ. ಅದಕ್ಕೆ ಬಂದ್ಬಿಟ್ಟು ಪಾಟ್ನಾ ಅಷ್ಟೊಂದು ಡೆವಲಪ್ ಇಲ್ಲ ಇನ್ನು. ಮತ್ತು ನಾನು ಬಂದ್ಬಿಟ್ಟು ಇವಾಗ ರಾಜಗಿರಿಯಲ್ಲಿ ಪ್ಲೇಸಸ್ ತುಂಬ ಚೆನ್ನಾಗಿದೆ. ಸೊ ಟೂರಿಸ್ಟ್ ಪ್ಲೇಸ್ ಅಂತೂ ತುಂಬ ಇದು. ಸೊ ನಾನಿರುವಂಥ ಒಂದು ಹೋಟೆಲ್ ಕಾಮೇಶ್ವರ್. ಸೊ ಚಿಕ್ಕರು ಹೋಟೆಲ್, ಓಕೆ ಪರವಾಗಿಲ್ಲ, ನನಗೆ ರೀಸನಬಲ್ ಪ್ರೈಸಲ್ಲಿ ಕೊಟ್ಟಿದ್ದಾರೆ. ಸೊ ಬನ್ನಿ ಹೋಗೋಣ. हाय ब्रो, या हाय, या ट्रेंड है, वीडियो बना रहा है, ट्रेंड है वीडियो कॉल पे। हाँ नहीं हम अभी कैमरा बना रहे, वीडियो बना रहे अभी। हाँ कर दीजिए, काट दीजिएगा। क्यों? ऐसा है, कोई प्रॉब्लम नहीं, ठीक। हाँ ओके ठीक है, कोई बात नहीं. एक्चुअली ಬಂದ್ಬಿಟ್ಟು ಅವರು ನನಗೆ ವೀಡಿಯೋ ತೆಗಿಬೇಡ ಅಂತ ಹೇಳ್ತಾರೆ, ಕಟ್ ಮಾಡಿ ಅಂತ. ಓಕೆ, ನೋ ಪ್ರಾಬ್ಲಮ್. ಬಿಹಾರ್ ಮಾಡಲಾಗ ಸಾಲ ಅಂತ ಹೇಳ್ತಾರೆ ಇವರು ಬಂದ್ಬಿಟ್ಟು. ಬಿಹಾರ್ ಅಂದರೆ ಅಷ್ಟೊಂದು. ಓಕೆ, ನನ್ನ ರೂಮ್ ಬಂದ್ಬಿಟ್ಟು ಸೊ ಇದೆ ನನ್ನ ರೂಮ್. ವಾಟರ್ ಬಾಟಲ್ ತಗೊಂಡು ನನ್ನ ರೂಮ್ ಅದೇ ಬಂದ್ಬಿಟ್ಟು ನಾನು ಲಾಕ್ ಓಪನ್ ಮಾಡೋಣ. ಕೀ ಓಪನ್ ಮಾಡಿಬಿಟ್ಟು ಸೊ ನಾನು 2 days ಮಾತ್ರ ರೂಮ್ ತೊಗೊಂಡಿದ್ದೇನೆ ಇಲ್ಲಿ. ನೋಡೋಣ, ಯಾಕಂದರೆ ರೀಸನಬಲ್ ಪ್ರೈಸಲ್ಲಿ ನಂಗೆ ಬಂದಿದ್ದು ಇದೊಂದೇ ರೂಮೇ, ಇಷ್ಟು ಕಮ್ಮಿ ಬಜೆಟಲ್ಲಿ ಪರವಾಗಿಲ್ಲ. ನಾವು ಇವತ್ತು ಖುಷಿ ಆಗ್ಬೋದು. ನನ್ನ ರೂಮ್ ನೋಡಿಕೊಂಡ್ರೆ ಹೆಂಗಿದೆ ಅಂದ್ಬಿಟ್ಟು. ಸೊ ಹಂಗೆ ಒಂದೇ ಸಲ ತೋರಿಸ್ಬಿಡ್ತೀನಿ ನಿಮ್ಗೆ. ಮತ್ತೆ ಸೊ ವಾಟರ್ ಬಾಟಲ್ ಬಿದ್ದಿದೆ ಗುರು. ಸೊ
ಸೊ ಇವಾಗ್ಬಿಟ್ಟು ನನ್ನ ರೂಮ್ ಇದೆ. ಇಲ್ಲಿಂದ ನೋಡಿಕೊಂಡ್ರೆ ಫ್ಯಾನ್ ಅವಲ್ ಕೊಟ್ಟಿದ್ದಾರೆ. ಸೊ ಬೆಡ್ಡು ಓಕೆ ಪರವಾಗಿಲ್ಲ. ಅಲ್ಲಿ ಮೇಲೆ ಸ್ವಲ್ಪ ವೆಂಟಿಲೇಷನ್ ಬರುತ್ತೆ. ಇಲ್ಲಿ ಮೇಲೆ ಇಲ್ಲೊಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ, 2 ವೆಂಟಿಲೇಷನ್ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಸೊ ಇದು ಬಿಟ್ಟು ಮಿರರ್. ಸೊ ಒಬ್ಬನಿಗೆ ಈ ಥರ ಒಂದು ರೂಮ್. ಬಿಹಾರ್ ಕಾ ಶೇರ್ ಮಾರ್ಡಾಲೆಗ ಸಾಲ, ಗೊತ್ತಲ್ಲ ಬಿಹಾರ್ ಅಂದರೆ ಕಟ್ ತುಕುಡ. ಸೊ ಗನ್ ತಗೊಂಡ ಶೂಟ್ ಬಿಹಾರ್. ಸೊ ಈ ಒಂದು ಬಿಹಾರ ಈ ಥರ ಪರಿಸ್ಥಿತಿಗೆ ಬರೋಕ್ಕೆ ಕಾರಣ ನಾನು ನಿಮಗೆಲ್ಲ ತಿಳಿಸ್ತೀನಲ್ಲೇ. ಸೊ ಒಂದು ಒಳ್ಳೆ ವಿಡಿಯೋಯಿಂದ ನಾನಲ್ಲೇ ಮಾರ್ನಿಂಗ್ ಸಿಗೋಣ. ಗುಡ್ ನೈಟ್. ಥ್ಯಾಂಕ್ ಯು ಸೊ ಮಚ್.